Good morning, dear students. So, dear students, in your previous class, you studied that the concept of interior angle property, that is the sum of three interior angle of a triangle is 180 degree. ಅಂದರೆ ಒಂದು ತ್ರಿಭುಜದ ಮೂರು ಒಳಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರುತ್ತದೆ. Yes, and also we studied that the sum of two sides of a triangle is always greater than the third side. ಅಂದರೆ ಒಂದು ತ್ರಿಭುಜದಲ್ಲಿ ಎರಡು ಬಾಹುಗಳ ಮೊತ್ತ ಮೂರನೇ ಬಾಹುಗಿಂತ ಜಾಸ್ತಿ ಇರುತ್ತದೆ ಅಲ್ವಾ. ಇನ್ ದಟ್ ಕೇಸ್ ದೇರ್ ಈಸ್ ಓನ್ಲಿ ಎ ಪಾಸಿಬಿಲಿಟಿ ಆಫ್ ಕನ್ಸ್ಟ್ರಕ್ಟಿಂಗ್ ಆರ್ ಡ್ರಾಯಿಂಗ್ ಎ ಟ್ರಯಾಂಗಲ್. ಸೊ ಟ್ರಯಾಂಗಲ್ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂದರೆ ಆ ಪ್ರಾಪರ್ಟಿ ಇದ್ದರೆ ಮಾತ್ರ ನಾವು ಕನ್ಸ್ಟ್ರಕ್ಷನ್ ಮಾಡ್ಬೋದು. ಅಂದರೆ ಅರ್ಥ ಏನಿರಬೇಕು, ಎರಡು ಬಾಹುಗಳ ಮೊತ್ತ ಮೂರನೇ ಬಾಹುಗಿಂತ ಏನಾಗಿರಬೇಕು, ಜಾಸ್ತಿ ಆಗಿರಬೇಕು ಅಲ್ವಾ. ಎಸ್, ಸೊ ಟುಡೇ ವಿ ಶಾಲ್ ಡಿಸ್ಕಸ್ a new concept in the triangle and its property of the class 6, that is right angles and Pythagoras property. So right angles and Pythagoras property. So what is the meaning of this right angles and Pythagoras property, and also on the basis of this concept we are going to solve some problems. And also this Pythagoras property, you should learn what do you mean by Pythagoras ಅಥವಾ Pythagoras property ಅಂತ ಕೇಳಿದಾಗ ನೀವು ಆ ಡೆಫಿನೇಷನ್ ಹೇಳಲಿಕ್ಕೆ ರೆಡಿ ಇರಬೇಕು. ಆ್ಯಂಡ್ ಕಾನ್ಸೆಪ್ಟ್ ಯು ಡೋಂಟ್ ಫರ್ಗೆಟ್ ದಟ್ ಒನ್. ಓಕೆ, ಎಸ್. ಸೊ ಹಿಯರ್ ಇಸ್ ಅನ್ Pythagoras. So this is Pythagoras theorem. In this one they told that right angled alva. Yes, this is right angle triangle. Right angle triangle means one of the angle that measures 90 degree. Right angle triangle means one of the angle that measures 90 degree. ಅಂದರೆ ಲಂಬ ಕೋನ ಆಗಬೇಕು ಅಂದರೆ ಯಾವುದಾದರೂ ಒಂದು ಕೋನದ ಮೊತ್ತ 90 ಡಿಗ್ರಿಗೆ ಸಮನಾಗಿರಬೇಕು. ನೋಡಿ, 90 ಡಿಗ್ರಿಗೆ ಸಮನಾಗಿರಬೇಕು. That means very simple. In a triangle, one angle will be in the shape of L. ಯಾವುದೋ ಒಂದು ಆ್ಯಂಗಲ್ L ಶೇಪಲ್ಲಿ ಇರುತ್ತೆ. ಆರ್ ಇಲ್ಲಿ ಇಂಡಿಕೇಶನ್ ಮಾಡ್ತೀವಲ್ವ ಆ್ಯಂಗಲ್ಸ್, ಈ ಆ್ಯಂಗಲ್ ಇಂಡಿಕೇಶನ್ ಈ ರೀತಿ ಇರುತ್ತೆ. ಸೊ ನೋಡಿ, ರಿಮೈನಿಂಗ್ ಎಲ್ಲ ಏನು ಮಾಡ್ತೀವಿ, ಹಿಂಗೆ ಆರ್ ಕಟ್ ಮಾಡ್ತೀವಲ್ವ. ಬಟ್ ದಿಸ್ ರೈಟ್ ಆ್ಯಂಗಲ್ಗೆ ಏನು ಮಾಡ್ತೀವಿ, ಈ ಥರ ಎಲ್ ಶೇಪಲ್ಲಿ ಬರಿತೀವಿ, ಆ್ಯಂಗಲ್ ಇಂಡಿಕೇಶನ್ ಮಾಡ್ತೀವಿ. ಸೊ ದಿಸ್ ಟೈಪ್ ಆಫ್ ಟ್ರಯಾಂಗಲ್ ಈಸ್ ಕಾಲ್ಡ್ ಆಸ್ ರೈಟ್ ಆ್ಯಂಗಲ್ triangle. That means one of the angle that measures 90 degree. ಒಂದು ಕೋನವು 90 ಡಿಗ್ರಿಯನ್ನು ಏನು ಮಾಡಬೇಕು, ಹೊಂದಿದ್ರೆ ಅಂತಹ ತ್ರಿಭುಜವನ್ನು ನಾವು ಲಂಬಕೋನ ತ್ರಿಭುಜ ಅಂತೇಳಿ ಕರಿತೀವಿ. ಸೊ ನೋಡಿ ಪ್ರೂಫ್. ಸೊ ಇಫ್ ಯು ಎಕ್ಸ್ಟೆಂಡ್ ದಿಸ್ ಒನ್, ಇದನ್ನು ನಾನು 4 ಸೈಡ್ ಎಕ್ಸ್ಟೆಂಡ್ ಮಾಡಿ ಇದನ್ನು ಇದು ಸ್ಕ್ವೇರ್ ಅಂತ ತಗೊಂಡ್ರೆ ಅಲ್ವಾ. ಎಸ್, ಸ್ಕ್ವೇರ್ ಇನ್ ಎ ಸ್ಕ್ವೇರ್ ಆಲ್ ಸೈಡ್ಸ್ ಆರ್ ಈಕ್ವಲ್. All sides are equal. It has 4 sides, 4 sides are equal. I will extend this one. ನೋಡಿ, ಎಕ್ಸ್ಟೆಂಡ್ ಮಾಡ್ತೀನಿ. So I will extend this one. Here also 1 2 3 4 sides. In this one also, here also they formed a square, and here I will take the sides as B, and next in this one I will take sides as C. And this is, don't forget this one, this is hypotenuse, this is base, and this is opposite ಅಂತ ಕರೀತಾರೆ. ಸೊ ಇಟ್ಸ್ ಕಮ್ಸ್ ಇನ್ ಯುವರ್ ನೆಕ್ಸ್ಟ್ 2 classes. ಸೊ ಆಫ್ಟರ್ ದಟ್, ಸೊ ಏರಿಯಾ ಆಫ್ ಎ ಸ್ಕ್ವೇರ್, ದಿಸ್ ಸ್ಕ್ವೇರ್ ಏನಿದೆಲ್ಲ ಬ್ಲೂ ಕಲರ್, ಏರಿಯಾ ಆಫ್ ಎ ಸ್ಕ್ವೇರ್ ತೊಗೊಂಡ್ರೆ ಎ ಸ್ಕ್ವೇರ್. ಸೊ ದಿಸ್ ಇಸ್ ಏರಿಯಾ ಆಫ್ ಎ ಸ್ಕ್ವೇರ್ ಅಂತ ತೊಗೊಂಡ್ರೆ ದಿಸ್ ಇಸ್ ಬಿ ಸ್ಕ್ವೇರ್. ಯು ಆಲ್ರೆಡಿ ನೋ ದಟ್ ಫಾರ್ಮುಲಾ. Area of a square, area of a rectangle, and so on. This is C alva. Area of this, that gives area of C square. So we have to find the value of this one alva. If we area of C square is always greater than sum of these two, ಈ ಎರಡು ಏರಿಯಾನ ನಾನು ಆ್ಯಡ್ ಮಾಡಿದರೆ ಏನು ಸಿಗುತ್ತಲ್ವ ಏರಿಯಾ. ಈ ಏರಿಯಾಗೆ ಯಾವ ಏರಿಯಾ ಈಕ್ವಲ್ ಆಗಿರುತ್ತೆ, ಈ ಥರ್ಡ್ ಸೈಡ್ ಹೈಪೋಟೆನಸ್ ಏರಿಯಾ ಇದೆ ಅಲ್ವಾ, ಇದು ಈಕ್ವಲ್ ಆಗಿರುತ್ತೆ. ಆನ್ ದಿಸ್ ಮೆಥಡ್ ಅಂದರೆ ಬೈ ಎಕ್ಸ್ಟೆಂಡಿಂಗ್ ಲೈಕ್ ದಿಸ್. ಹೀಗೆ ಎಕ್ಸ್ಟೆಂಡ್ ಮಾಡೋದ್ರ ಮುಖಾಂತರ ಅವ್ರು ಏನು ಮಾಡಿದರು,
ಸೊ ಈ ಏರಿಯಾ ಆಫ್ ಟ್ರಯಾಂಗಲ್ ಏನಿದೆ ಅಲ್ವಾ, ದಿಸ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ಏರಿಯಾ ಕಂಡುಹಿಡಿಯೋದನ್ನ ಹೇಳ್ಕೊಟ್ರು ಅಲ್ವಾ. ಸೊ ದಟ್ ಏನು ಹೈಪೋಟೆನಸ್ ಸ್ಕ್ವಯರ್ ಇಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ಸಮ್ ಆಫ್ ಟು ಅದರ್ ಸೈಡ್ಸ್ ಸ್ಕ್ವಯರ್. ಈ ಎರಡು ಸೈಡ್ ಸ್ಕ್ವಯರ್ ಇದೆ ಅಲ್ವಾ, ಈ ಎರಡಕ್ಕಿಂತ ಈ ಹೈಪೋಟೆನಸ್ ಏನಿದೆ ಅಲ್ವಾ ಇದ್ರ ಸ್ಕ್ವಯರ್ ಜಾಸ್ತಿ ಇರುತ್ತೆ. ಸೊ ದಟ್ ಈಸ್ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್. ಫಾರ್ ಎಕ್ಸಾಂಪಲ್ ವಾಟ್ ಈಸ್ ದ ಯೂಸ್ ಆಫ್ ದಿಸ್ ಒನ್ ಅಂತಂದರೆ ನೋಡಿ, so it's the distance from ear to ear and ear to ear, ear to ear. It is formed an right angled triangle. Yes alva. So here we have to find whether this is right angle triangle alva. Ee formation triangle whether it is right angle triangle or not anta find out ಮಾಡಬೇಕು. ಅದು ಕಾನ್ಸೆಪ್ಟ್ ಏನಿದೆ, this square is always greater than this square plus this square alva. Yes ನೋಡಿ. So they will give this one as h, this one as b, this one as p. So in a right angle triangle ನೋಡಿ ಹಿಂಗೆ ಇಟ್ಕೊಂಡ್ರೆ right angle triangle ಕಾಣುತ್ತೆ. So in a right angle triangle this hypotenuse square is always equal to sum of other two sides square, that is p square plus b square. Don't forget this formula. Hypotenuse square is equal to sum of ಅದರ್ ಟು ಸೈಡ್ಸ್ ಸ್ಕ್ವಯರ್. ಇನ್ನು ಎರಡು ಸೈಡ್ ಏನಿದೆ ಅಲ್ವಾ ಆ ಎರಡು ಸಮ್ ಮಾಡಬೇಕು ಸ್ಕ್ವಯರ್ಸಿಂದಾಗ ಅದು ಹೈಪೋಟೆನಸ್ಗೆ ಈಕ್ವಲ್ ಆಗಿರುತ್ತೆ. ದಟ್ ಈಸ್ ಪೈಥಾಗೋರಸ್ ಥಿಯರಮ್ ಸ್ಟೇಟ್ ದಟ್ ಇನ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್, ಒಂದು ಲಂಬಕೋನ ತ್ರಿಭುಜದಲ್ಲಿ, ಡೋಂಟ್ ಫರ್ಗೆಟ್ ದಿಸ್ ಒನ್ ಡೇ ಸ್ಟೂಡೆಂಟ್ಸ್, ಆಲ್ವೇಸ್ ರೈಟ್ ಆ್ಯಂಗಲ್ ಟ್ರಯಾಂಗಲ್. ದಿಸ್ ಈಸ್ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಸೊ ಇನ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್ the square on the hypotenuse, the square on the hypotenuse, hypotenuse is AB side is called hypotenuse anta ಕರಿತೀವಿ. Okay, that is square of the hypotenuse AB square is equal to sum of the squares on the legs. ಇನ್ನೆರಡು ಕಾಲ ಯಾವಿವಲ್ವಾ, sum of the squares on the legs ಯಾವ್ಯಾವು, AC square plus BC square. This is the Pythagoras theorem and don't forget this concept, it's very important. So in a right angle triangle, in a right angle triangle, the square on the hypotenuse, that is AB square is equal to sum of the squares on the other two legs. Other two legs have AC square plus BC square. This is the Pythagoras theorem. Next, on the basis of this we should solve the problems. Dear students, in this exercise 6.5 that contains totally 8 problems and those 8 problems are on the basis of this Pythagoras theorem, that is hypotenuse square is equal to sum of the squares of the other two legs, that is AC square is equal to AB square plus BC square, ಅಥವಾ AC square is equal to or AB square is equal to AC square plus CB square. So first one, PQR is a triangle, that is which type of triangle, right angled at P. That means right angled at P means this is right angled triangle. If PQ is equal to 10 cm and PR is equal to 24 cm, find QR. We should find the value of QR, this hypotenuse alva. So this is right angle triangle. So given what they given, we have to note here. PQ 10 cm, PR 24 cm and QR is equal to X. So this is right angle triangle, means we should find this one by using right angle triangle property. In right angle triangle QPR, so hypotenuse square is equal to this base square plus perpendicular square. Hypotenuse square is always equal to base square plus perpendicular square. So hypotenuse ಅಂದ್ರೆ RQ square
or QR square is equal to PQ square plus PR square ಬರ್ತಾರೆ ನೋಡಿ. ಇದೇ ಥರ ಬರೀ ಈಗ ಇದ್ರ ಮೊತ್ತ ಏನಕ್ಕೆ ಈಕ್ವಲ್ ಆಗಿರುತ್ತೆ, ಇದ್ರದ್ದು ಸ್ಕ್ವಯರ್ ಪ್ಲಸ್ ಇದ್ರ ಸ್ಕ್ವಯರ್ ಮಾಡಿದ್ರೆ ಈಕ್ವಲ್ ಆಗಿರುತ್ತೆ. ಅದಕ್ಕೆ ವಿ ಕಾಲ್ ದಿಸ್ ಒನ್ ಆಸ್ ಬೇಸ್ ಆ್ಯಂಡ್ ದಿಸ್ ಈಸ್ ಪರ್ಪೆಂಡಿಕ್ಯುಲರ್ ಸ್ಟ್ರೈಟ್ ಆಗಿದೆಯಲ್ಲ ಅದು. ಸೊ ಕ್ಯೂ ಆರ್ ವ್ಯಾಲ್ಯೂ ಈಸ್ ಎಕ್ಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಪಿ ಕ್ಯೂ ವ್ಯಾಲ್ಯೂ ಈಸ್ 10 whole square plus 24 whole square. X square means x square as it is. 10 square means 10 into 10, that is 10 tens are 100, plus 24 whole square means 24 into 24. If you multiply 24 into 24 we get 576. If you add those two we get 676. So x is equal to square root ಈ ಕಡೆ ಬಂದರೆ that's become square root of 676, that is equal to 26 centimeter. Thus the length of QR is 26 centimeter. And second one, once again same concept. ABC is a triangle right angled at C. If AB is equal to 25 centimeter, AC is equal to 7 centimeter, find BC. We should find the value of BC. So they given hypotenuse and base, but they didn't given this perpendicular. So we take that one as X. So once again same concept. In a right angled triangle, hypotenuse square is equal to base square plus perpendicular square. Hypotenuse square means 25 whole square, that is equal to base square means 7 whole square, plus perpendicular whole square means x square. So 25 whole square means 625. 25 into 25. We should multiply 2 times. We get 25 into 25 is 625. That is equal to 7 square means 7 into 7. That is 49 plus x square. So we have to find the value of this x square. So we should shift this 49 from this side to this, that become 625 minus 49, that is equal to 576. So x is equal to square from LHS side to RHS shift, that's become square root. Therefore x is equal to square root of 576, that is equal to 24 centimeter. Thus the length of BC is 24 centimeter. So length of BC is 24 centimeter. Next third one. So here they given nodi, a 15 centimeter longer ladder reached a window 12 centimeter height from the ground and placing it against a wall. So ladder length is 15 centimeter, okay, and that reaches to the wall, window height from the ground in this, that is 12 centimeter. So we have to find the distance of a foot from ladder from the wall in the ಏನಿರ್ತಕ್ಕಂಥ distance ಏನು ಕಂಡುಹಿಡಿಯಬೇಕಂದ್ರೆ we should find the value of this base. Once again this forms right angle triangle, ಒಂದು ಲಂಬಕೋನ ತ್ರಿಭುಜವನ್ನು ಅದು ಫಾರ್ಮೇಷನ್ ಮಾಡಿದೆ. ಅಂದರೆ ಒಂದು ಆ್ಯಂಗಲ್ ಮೆಜರ್ಸ್ ಎಷ್ಟಾಗಿರುತ್ತೆ, 90 ಡಿಗ್ರಿ. ಸೊ here written ನೋಡಿ ಇದೆಯಾ, right angled triangle and one angle measures 90 degree. So let AC be the ladder and A be the window. So we will take AC be the ladder and A be the window. So given AC is equal to 15 centimeter, AB is equal to 12 centimeter, we should find the value of CB. That's why I took CB is equal to A meter. So in right angle triangle ACB, once again hypotenuse square is equal to base square plus perpendicular square. So hypotenuse square means 15 whole square is equal to A square plus 12 square. So 15 square andre 225, that is equal to A square plus 12 square means we should multiply 12 2 times, that is 12 into 12. So 225 is equal to A square plus 12 into 12 means 144. So we should find the value of A square. So we don't want this 124. We should shift this plus 124 from RHS side to the LHS side. That's become minus
44, that is 225 minus 144, that is equal to 81. So we have to find the value of a, not a square. So we should shift this square. So if we shift this square from LHS side to the RHS side, that's become square root of 81. Therefore, a is equal to 9 centimeter. Thus, the distance of the foot of the ladder from the wall is 9 meter. So fourth one. Which of the following can be the side of a right triangle? So here they given three sides. We should check by using formula, that is hypotenuse square is equal to base square plus perpendicular square. So first I will take first one. Okay na? First one ತಗೊಂಡ್ಬಿಟ್ರೆ always ಏನಾಯ್ತು, highest side is the hypotenuse ಆಗಿರುತ್ತಲ್ವಾ? Yes. According to that property, hypotenuse square 6.5 whole square is equal to, the value is 45.25, and other two side squares. 6 square is plus 2.5 whole square, that is equal to 36 square plus 6.25, that is equal to 42.25 centimeter. Since LHS is equal to RHS, therefore ಏನಂತ ಬರೀಬೇಕು, the given sides are the right angled triangle. Next, ಎಲ್ಲದಕ್ಕೂ substitution. Second one they given 2 centimeter, 2 centimeter, 5 centimeter. So highest side is 5 centimeter, that is equal to 25. Remaining is 2 centimeter whole square, 2 centimeter whole square, that is equal to 4 plus 4 is equal to 8. So sum of square of other two sides is 8, base plus perpendicular, but hypotenuse is 25. Agar 25 is equal to 8 agutta? No, never possible. Therefore agadre the given sides are not a right angle triangle. Remaining one problem will be there, you should solve as it is. Next, fifth one, once again same thing, we should find the value of this one. So AC is equal to AB square plus BC square. So AC square means AC they didn't given, so AC square is equal to AB is 12 meter whole square plus BC is 5 meter whole square. So AC square is equal to 12 centimeter means 144 plus 5 centimeter means 25. So AC square is equal to 144 plus 25 is 169. So we should find the value of AC. Therefore we should shift this square from LHS side to the RHS side. That's become square root of 169. Therefore AC is equal to 13. So 13 plus extended broken tree at a height of 5 centimeter, that is 13 plus 5 is 18. Next, question number 6. Angles Q and R of a triangle PQR 25 degree centigrade and 65 degree. So 25 degree and 65 degree. So they asked the question, write which of the following is true. They given 3. So in this one, which of the following are true anta kelidare. So concept is, in a right angle triangle, one of the angle measures 90 degree alva. First we should check that one by using interior angle property. What is that? The angle sum property is the sum of 3 interior angle of a triangle is 180 degree. We should check angle Q plus angle R plus angle P is equal to 180 degree. The value of angle Q is 25 degree. Next step is alva, plus angle R is 65 degree. Yes, next angle PRPQ is equal to 180 degree. Sum of these to get 60 plus 20 80, 80 plus 5 85, 85 plus 5 90 degree plus RPQ is equal to 180 degree.
Therefore, angle RPQ is equal to 180 degree. We should shift this 90 degree from LHS side to the RHS side. That's become 180 degree minus 90 degree. That is equal to 90 degree. Agar one angle ಏನಾಗಿದೆ 90 degree formation ಆಗಿದೆ. ಎಸ್ ಅಲ್ವಾ? ಎಲ್ಲಿ at the ಎಲ್ಲಿ in P ಅಲ್ಲಿ. ಸೊ P ಅಲ್ಲಿ ಫಾರ್ಮೇಷನ್ ಆಗಿದೆ ಅಂದರೆ ಸೊ ದಿಸ್ ಈಸ್ 90 ಡಿಗ್ರಿ ಅಂದರೆ ಇಯರ್ ಕ್ಯೂ ಆರ್ ಈಸ್ ಐಪೋಟ್ನೆಸ್ ಆಗಬೇಕಲ್ವಾ? ಎಸ್. ಸೊ ಕ್ಯೂ ಆರ್ ಏನಾಗುತ್ತೆ? ಐಪೋಟ್ನೆಸ್ ಆಗುತ್ತೆ. ಇಯರ್ ಡಿಗ್ರಿ ಫಾರ್ಮೇಷನ್ ಆಗಿದ್ರೆ ಇದಕ್ಕೆ ಆಪೋಸಿಟ್ ಆಗಿರೋದು ಐಪೋಟ್ನೆಸ್ ಆಗುತ್ತೆ. ದೇರ್ ಫಾರ್ ಕ್ಯೂ ಆರ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಪಿ ಆರ್ ಸ್ಕ್ವಯರ್ ಪ್ಲಸ್ ಕ್ಯೂ ಪಿ ಸ್ಕ್ವಯರ್. ಎಲ್ಲಿದೆ ನೋಡಿ ಕ್ಯೂ ಆರ್ ಸ್ಕ್ವಯರ್ ಇಲ್ಲಿದೆ. ದಿಸ್ ಈಸ್ ದ ಕರೆಕ್ಟ್ ಆಪ್ಷನ್. ಯಾಕಂದರೆ 90 ಡಿಗ್ರಿ ಫಾರ್ಮೇಷನ್ ಆದರೆ ಇಲ್ಲಿ ಬೇಸ್ ಆಗುತ್ತೆ, ಇದು ಪರ್ಪೆಂಡಿಕ್ಯುಲರ್ ಆಗುತ್ತೆ ಅಲ್ವಾ? ನೋಡಿ ಪ್ರೀವಿಯಸ್ ಟ್ರಯಾಂಗಲಲ್ಲಿ ಇದೆ 90 ಡಿಗ್ರಿ ಎಲ್ಲಿ ಫಾರ್ಮೇಷನ್ ಆಗುತ್ತೋ ಅಲ್ಲಿ ಪರ್ಪೆಂಡಿಕ್ಯುಲರ್ ಆ್ಯಂಡ್ ಬೇಸ್ ಬರುತ್ತೆ. ಈ ಪರ್ಪೆಂಡಿಕ್ಯುಲರ್ ಆಪೋಸಿಟ್ ಇರೋದು ಐಪೋಟ್ನೆಸ್ ಆಗುತ್ತೆ. ಆವಾಗ ಐಪೋಟ್ನೆಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಅಂತ ತಗೊಳ್ತೀವಿ. ಆ್ಯಸ್ ಇಟ್ ಈಸ್ ಇಲ್ಲಿ 90 ಡಿಗ್ರಿ ಬಂದರೆ ಸೊ ದಿಸ್ ಈಸ್ ಬೇಸ್, ದಿಸ್ ಈಸ್ ಪರ್ಪೆಂಡಿಕ್ಯುಲರ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ಗಿದು ಆಪೋಸಿಟ್ ಸೈಡ್. ಸೊ ದೇರ್ ಫಾರ್ ಆಪೋಸಿಟ್ ಸ್ಕ್ವಯರ್ ಅಂದರೆ ಕ್ಯೂ ಆರ್ ಸ್ಕ್ವಯರ್ ಎಲ್ಲಿದೆ ಈ ಮೂರರಲ್ಲಿ? ಕ್ಯೂ ಆರ್ ಸ್ಕ್ವಯರ್ ಈಸ್ ಈಕ್ವಲ್ ಟು this one and this one. So here will be there. So option second is the answer. Next, find the perimeter of a rectangle whose length is 40 centimeter and a diagonal is 41 centimeter. So given diagonal PR is equal to 41 centimeter, length PQ is equal to 40 centimeter. So here they given one triangle from PRQ. and ಏನೇನು ಕೊಟ್ಟಿದ್ದಾರೆ? ದೇ ಗಿವನ್ ಐಪೋಟ್ನೆಸ್ ಬೇಸ್. ಇನ್ನೊಂದೇನು ಕೊಟ್ಟಿಲ್ಲ? ಪರ್ಪೆಂಡಿಕ್ಯುಲರ್ ಲೈನ್ ಕೊಟ್ಟಿಲ್ಲ. ವಿ ಶುಡ್ ಫೈಂಡ್ ದ ವ್ಯಾಲ್ಯೂ ಆಫ್ ಪರ್ಪೆಂಡಿಕ್ಯುಲರ್. ದೆನ್ ದ ಆನ್ಸರ್ ಇಸ್ ಕ್ಲಿಯರ್. ಸೊ ನೋಡಿ ಏನಿದೆ ಅಂತ. ಸೊ ಡಯಾಗ್ನಲ್ ಈಸ್ ಈಕ್ವಲ್ ಟು ದೇ ಗಿವನ್ ರಿಟರ್ನ್ ಲೆಂತ್ ಈಸ್ ಈಕ್ವಲ್ ಟು 40 centimeter ರಿಟರ್ನ್. ಲೆಟ್ ಬ್ರೆಡ್ತ್ ಕ್ಯೂ ಆರ್ ಬಿ ಎಕ್ಸ್ ಸೆಂಟಿಮೀಟರ್ ಕೊಟ್ಟಿಲ್ಲ. ಸೊ ವಿ ಶುಡ್ ರೈಟ್ ದಟ್ ಒನ್ ಆಸ್ ಎಕ್ಸ್. Now right angle triangle concept, this PR square is equal to PQ square plus QR square or RQ square plus PQ square. So PR square is equal to this 40 alva, this one, that is RQ square plus PQ square. So we should substitute the value of what they given. So they given that PR square, that is 41 whole square, is equal to RQ square, that is x square, plus PQ square, that is 40 whole square. So 41 square means 41 into 41, we get 1681, that is equal to x square plus 40 square means 1600. ಹೇಗೆ 4ನ 2 times ಮಲ್ಟಿಪಲ್ ಮಾಡಿ. ಅವಾಗ 4 4s 16, 0ನ ಎಷ್ಟು ಇಡಬೇಕು? 2 ಇಟ್ಟರೆ ದಟ್ ಈಸ್ 1600. Therefore x square is equal to 1681 minus 1600. So x square is equal to 81. So x is equal to square root of 81. ಆಗಲೇ ಹೇಳಿದ್ದೀನಿ that square shift from LHS side to the RHS side, LHS side to the RHS side, that's become square root. Therefore x is equal to square root of 81, that is equal to 9 centimeter. Therefore breadth of the rectangle is 9 centimeter. Area of a rectangle is 2 times of length plus breadth. So length is 40 centimeter plus breadth is 9 centimeter. So if we add those two times of 9 plus 49, that is equal to 40 plus 9, 49, that is equal to 2 times of 49, that is equal to 49 2s are 98. Hence the perimeter of a rectangle is 98 centimeter. And next one, the diagonal of a rhombus measures 16 centimeter and 13 centimeter. Find the perimeter. So we should find the value of perimeter. Perimeter nothing but a rhombo is nothing but a ಸ್ಕ್ವಯರ್. ರ್ಯಾಂಬೋನು ಸಹ ನಾವೊಂದು ಸ್ಕ್ವಯರ್ ಅಂತ ಕರಿತೀವಿ. ಸೊ ದ ಗಿವನ್ ಡಯಾಗ್ನಲ್ ಆಫ್ ರ್ಯಾಂಬೋ ಈಸ್ ಎ ಸಿ ಈಸ್ ಈಕ್ವಲ್ ಟು 30 centimeter and ಡಿ ಬಿ ಈಸ್ 16 centimeter. ಸೊ ದಿಸ್ ಈಸ್ ಎ ಸಿ ಆ್ಯಂಡ್ ಡಿ ಬಿ.
ದೇರ್ ಫೋರ್ ಇದರಲ್ಲಿ ನನಗೆ ಹೋಲಲ್ಲಿ ಆಫ್ ಬೇಕಲ್ವನಪ್ಪ. ಎಸ್, ಡಿ ವಿಯಲ್ಲಿ ಅರ್ಧ ಓ ಡಿ ಈಸ್ ಎಷ್ಟು ಬರುತ್ತೆ ಆಫ್ ಅಂದರೆ 8 ಸೆಂಟಿಮೀಟರ್. ಎ ಸಿಯಲ್ಲಿ ಅರ್ಧ ಅಂದರೆ ದಿಸ್ ಈಸ್ 30, ಅಲ್ಲಿ ಅರ್ಧ 15 ಸೆಂಟಿಮೀಟರ್. ಹಾಗಾದ್ರೆ ನನಗೆ ಒಂದು ಟ್ರಯಾಂಗಲ್ ಸಿಕ್ಬಿಡ್ತಾ ಈ ಕಡೆ ಓ ಡಿ ಸಿ. ಎಸ್, ಸೊ ನಾವು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಕಾನ್ಸೆಪ್ಟ್ ತೊಗೊಂಡ್ರೆ ಏನು ಸಿಗುತ್ತೆ ನನಗೆ, ಡಿ ಸಿ ಸ್ಕ್ವೇರ್ ಹೈಪೋಟೆನಸ್ is equal to OD square plus OC square. So DC square we don't know value of that one, is equal to OD square is 16 centimeter. Sorry, OD is 8 centimeter. That is OD square means 8 centimeter whole square, and OC square means 13 centimeter whole square. 30 ಅಲ್ಲಿ ಆಫ್ ಅಂದರೆ OC is 15 centimeter whole square. ಸೊ ಎ ಸಿ ಈಸ್ 30 ಅಂದರೆ ಓ ಸಿ ಈಸ್ 15 ಅಲ್ವಾ. ಸೊ 15 ಸೆಂಟಿಮೀಟರ್ ಹೋಲ್ ಸ್ಕ್ವೇರ್. ದೇರ್ ಫೋರ್ ಡಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಡಿ ಒ ಅಥವಾ ಓ ಡಿ ಸ್ಕ್ವೇರ್ ಅಂದರೆ 8 ಸ್ಕ್ವೇರ್. 8 ಸ್ಕ್ವೇರ್ ಅಂದರೆ 64 ಪ್ಲಸ್ 15 ಸ್ಕ್ವೇರ್ ಅಂದರೆ 225. ದಟ್ ಈಸ್ ಈಕ್ವಲ್ ಟು 289. ಸೊ ಡಿ ಸಿ ಈಸ್ ಈಕ್ವಲ್ ಟು ಈ ಸ್ಕ್ವೇರ್ ಈ ಕಡೆ ಶಿಫ್ಟ್ ಆದರೆ ಸ್ಕ್ವೇರ್ ರೂಟ್, ದಟ್ ಈಸ್ 289. That is equal to 17 centimeter. Therefore perimeter of rhombus is equal to, so ನಮಗೆ ಒಂದು ಕಡೆ ಗೊತ್ತಾಗಿದೆ ಎಷ್ಟು ಸೈಡ್ 1 2 3 4. we should multiply 4 times. So perimeter of a rhombus is equal to 4 into sides, that is equal to 4 into the value of one side is 7 centimeter. We should multiply 4 sides, 1 2 3 4 side. Therefore 4 into 17, that is equal to 68. 17 4s are 68 centimeter. Therefore the perimeter of a rhombus is 68 centimeter. Perimeter means nothing but a ಸುತ್ತಳತೆ ಅಂತ ಕರಿತೀವಿ. ಈ 1 ಸೈಡು 2 ಸೈಡು 3 ಸೈಡು 4 ಸೈಡ್ ಅಳತೆ ಮಾಡಿದರೆ ಮುಗಿದೋಯ್ತು. ಸೊ 1 ಸೈಡ್ ಸಿಕ್ಕಿತ್ತು, ಅದನ್ನು 4 ಟೈಮ್ಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋದಾದ್ರೆ 17 plus 17 plus 17 plus 17. That is equal to 68 centimeter. So these are the problems which are comes under the exercise 6.5 what we have solved. So just you should copy in your notes. Okay. Yes. Thank you students.